ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ಒಂದು ಅಪ್ಲಿಕೇಶನ್ ಹೆಸರೇನಪ್ಪ ಅಂತಂದರೆ ಕಾಯಿನ್ಸ್ವಿಚ್ ಕುಬೇರ್ ಅಂತ ಅಂದ್ಬಿಟ್ಟು. ಸೊ ಇದರಲ್ಲಿ ನಿಮಗೆ ಕ್ರಿಪ್ಟೋ ಕರೆನ್ಸಿ ಕೆಳಗಡೆ ಬಿಟ್ ಕಾಯಿನ್ಸು ಈ ಥರ ಹಲವಾರು ಕಾಯಿನ್ಸ್ಗಳು ನಿಮಗೆ ಬರುತ್ತೆ. ಸೊ ಇಲ್ಲಿ ನೀವು ಈ ಒಂದು ಬಿಟ್ ಕಾಯಿನ್ಸ್ನೆಲ್ಲ ನೀವು ಬೈ ಸೆಲ್ ಎಲ್ಲ ಮಾಡೋ ಮುಖಾಂತರ ನೀವು ಇದರಲ್ಲಿ ಒಂದು ಒಳ್ಳೆ ಅರ್ನಿಂಗ್ಸ್ನ ನೀವು ಪ್ರತಿದಿನ ಮಾಡ್ಬೋದು. ನಿಮ್ಗೆ ಗೊತ್ತಿರೋದೆ ಬಿಟ್ ಕಾಯಿನ್ ಬೆಲೆ ಮುಂಚೆ ಎಲ್ಲ ಜಸ್ಟ್ 10-20 ರೂಪಾಯಿ ಇರ್ತಿತ್ತು. ಇವಾಗ ಅದ್ರ ಬೆಲೆ ಬಂದ್ಬಿಟ್ಟು ಒಂದು ಬಿಟ್ ಕಾಯಿನ್ ಬೆಲೆ ಬಂದ್ಬಿಟ್ಟು 40 ಲಕ್ಷ 41 ಲಕ್ಷ ಈ ರೇಂಜ್ಗೆಲ್ಲ ಹೊರಟಿದೆ. ಸೊ ಆದ್ದರಿಂದ ನಾನು ಕೂಡ ಇವಾಗ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಈ ಒಂದು ಕಾಯಿನ್ಸ್ವಿಚ್ ಕುಬೇರಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಇದರಲ್ಲಿ ನಾನು ಕೂಡ ಬಿಟ್ ಕಾಯಿನ್ಸ್ಗಳನ್ನ ಪರ್ಚೇಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಆದ್ದರಿಂದ ಇವತ್ತಿನ ಒಂದು ವೀಡಿಯೋದಲ್ಲಿ ನೀವು ಕೂಡ ಹೆಂಗೆ ಆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಆ್ಯಂಡ್ ಅದ್ರ ಜೊತೆಗೆ ಅಕೌಂಟ್ನ ಕ್ರಿಯೇಟ್ ಮಾಡೋದು ಹೆಂಗೆ, ವೆರಿಫೈ ಮಾಡೋದು ಹೆಂಗೆ ಆ್ಯಂಡ್ ಬಿಟ್ ಕಾಯಿನ್ಸ್ಗಳನ್ನ ನೀವು ಪರ್ಚೇಸ್ ಮಾಡೋದು ಹೆಂಗೆ ಎಲ್ಲನೂ ಕೂಡ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವೀಡಿಯೋಸ್ ಆದರೆ ಒಂದು ಲೈಕ್ನ ಮಾಡಿ. ಆ್ಯಂಡ್ ಈ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರಿಂದ ನಿಮಗೆ 50 ರೂಪಾಯಿ ಕ್ಯಾಶನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಅದನ್ನು ನೀವು ಇನ್ಸ್ಟೆಂಟಾಗಿ ನೀವು ಬ್ಯಾಂಕಿಗೆ ವಿತ್ಡ್ರಾ ಮಾಡ್ಕೋಬೋದು. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಒಂದು ಅಪ್ಲಿಕೇಶನ್ ಲಿಂಕನ್ನು ಕೊಟ್ಟಿದ್ದೀನಿ, ಕಾಯಿನ್ಸ್ವಿಚ್ ಕುಬೇರ್ ಅಂತ ಅಂದ್ಬಿಟ್ಟು. ಸೊ ಆ ಒಂದು ಲಿಂಕಿಂದ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ 50 ರೂಪೀಸ್ ಬೋನಸ್ಸು ಕೂಡ ನಿಮಗೆ ಸಿಗುತ್ತೆ. ಓಕೆ, ಸೊ ಇವಾಗ ನಾವೇನು ಮಾಡೋಣ ಅಂತಂದರೆ ಇವಾಗ ಅಕೌಂಟ್ ಕ್ರಿಯೇಟ್ ಮಾಡೋದನ್ನ ಫಸ್ಟು ತಿಳಿಸ್ಕೊಡ್ತೀನಿ. ಅದಾದಮೇಲೆ ನೆಕ್ಸ್ಟು ಇದರಲ್ಲಿ ಬೈ ಸೆಲ್ಲೆಲ್ಲ ಹೆಂಗೆ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅಂತಿದೆ ನೋಡಿ, ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ನೀವು ಆ್ಯಡ್ ಮಾಡಿಬಿಟ್ಟು ಓಕೆ, ಸೊ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಬೇಕು. ಇವಾಗ ನಾನು ಮೊಬೈಲ್ ನಂಬರ್ ಹಾಕ್ತೀನಿ. ಸೊ ನೆಕ್ಸ್ಟು ಸಿಗ್ತೀನಿ. ಓಕೆ ಗೈಸ್, ನೆಕ್ಸ್ಟು ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ 4 ಡಿಜಿಟ್ ಪಿನ್ನನ್ನು ಕೇಳುತ್ತೆ. ಈ ಒಂದು ಪಿನ್ನನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಮರ್ತ್ಕೋಬಾರ್ದು. ನೀವು ಒಂದೊಂದು ಸಲ ಅಪ್ಲಿಕೇಶನ್ ಓಪನ್ ಮಾಡ್ತೀರಾ ಅಂತಂದ್ರೂ ಕೂಡ ಈ ಒಂದು ಪಿನ್ನನ್ನು ಕೇಳುತ್ತೆ. ಅಥವಾ ನೀವು ಬಿಟ್ ಕಾಯಿನ್ಸ್ಗಳನ್ನ ನೀವು ಪರ್ಚೇಸ್ ಎಲ್ಲ ಮಾಡಿದಾಗೆಲ್ಲ ಈ ಥರ ಒಂದು ಪಿನ್ ಕೇಳುತ್ತೆ. ಸೊ ಅದರಿಂದ ನಿಮಗೆ ಬೇಕಾಗಿರುವಂಥ ಪಿನ್ನನ್ನು ಸೆಟ್ ಮಾಡ್ಕೊಳ್ಳಿ, 4 ಡಿಜಿಟ್ ಪಿನ್ನ. ಇವಾಗ ನಾನು ಇದನ್ನು ಸೆಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನು ನಿಮಗೆ ಸಿಗ್ತೀನಿ. ನಾನು 4 ಡಿಜಿಟ್ ಎಲ್ಲ ಹಾಕಿದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬಂತು. ಸೊ ಈ ಒಂದು ಇಂಟರ್ಫೇಸಲ್ಲಿ ಟೋಟಲ್ ವರ್ತ್ ಅಂತ ಅಂದ್ಬಿಟ್ಟು ಸೊ ನಿಮ್ಮ ಒಂದು ಬ್ಯಾಲೆನ್ಸ್ ಎಲ್ಲ ಇಲ್ಲಿ ತೋರಿಸ್ತಾ ಇದೆ. ಬೈ ಬಿಟ್ ಕಾಯಿನು ಮತ್ತು ಅನ್ಲಾಕ್ ವ್ಯಾಲೆಟು, ಸೊ ಇದೆಲ್ಲ ನಿಮಗೆ ಇಲ್ಲಿ ತೋರಿಸ್ತಾ ಇದೆ. ಆ್ಯಂಡ್ ಕೆಳಗಡೆ ಬಂತು ಅಂತಂದರೆ ಒಂದಷ್ಟು ಆರ್ಟಿಕಲ್ ಎಲ್ಲ ಇಲ್ಲಿ ಬರ್ತಾ ಇದೆ ಈ ಬಿಟ್ ಕಾಯಿನ್ ಬಗ್ಗೆ ಎಲ್ಲ, ಕ್ರಿಪ್ಟೋ ಕರೆನ್ಸಿಗಳ ಬಗ್ಗೆ. ಸೊ ಅಂಡ್ ಈ ಕೆಳಗಡೆ ಓಮು ಮತ್ತು ಪೋರ್ಟ್ಫೋಲಿಯೋ ಮತ್ತು ಗಿಫ್ಟು ಮಾರ್ಕೆಟು ಪ್ರೊಫೈಲ್ ಅನ್ನೋ ಒಂದಷ್ಟು ಫೀಚರ್ಸ್ಗಳನ್ನ ಇಲ್ಲಿ ಆ್ಯಡ್ ಮಾಡಿದ್ದಾರೆ. ಇದೇನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಓಮ್ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಈ ಒಂದು ಪೇಜ್ ಬರುತ್ತೆ. ಇಲ್ಲಿ ನಿಮಗೆ ಬ್ಯಾಲೆನ್ಸು, ಬೈ ಬಿಟ್ ಕಾಯಿನು, ಅನ್ಲಾಕ್ ವ್ಯಾಲೆಟ್ ಎಲ್ಲ ನಿಮಗೆ ತೋರಿಸ್ತಾ ಇದೆ. ಆ್ಯಂಡ್ ಪೋರ್ಟ್ಫೋಲಿಯೋದಲ್ಲಿ ನೀವು ಕ್ಲಿಕ್ ಮಾಡ್ತು ಅಂತಂದರೆ ಸೊ ನಿಮ್ಮ ಒಂದು ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇದರಲ್ಲಿದೆ ಕಾಯಿನ್ಸ್ವಿಚ್ ಕುಬೇರಲ್ಲಿ ಅನ್ನೋದನ್ನ ಇಲ್ಲಿ ನಿಮಗೆ ತೋರಿಸುತ್ತೆ. ಆ್ಯಂಡ್ ಅದರ ಜೊತೆಗೆ ಇಲ್ಲಿ ಇನ್ವೆಸ್ಟೆಡ್ ವ್ಯಾಲ್ಯೂ, ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ ಆ್ಯಂಡ್ ಅದ್ರ ಜೊತೆಗೆ ನೀವು ಇನ್ವೆಸ್ಟ್ ಮಾಡೋದ್ರ ಮೇಲೆ ನಿಮ್ಗೆ ಎಷ್ಟು ವ್ಯಾಲ್ಯೂ ಹೋಗ್ತಾ ಇದೆ, ಎಷ್ಟು ಬೆನಿಫಿಟ್ ಆಗ್ತಾ ಇದೆ ಅನ್ನೋದೆಲ್ಲ ನಿಮಗೆ ಇಲ್ಲಿ ಗೇಯ್ನು ಅಥವಾ ಲಾಸಲ್ಲಿ ಇಲ್ಲಿ ನಿಮಗೆ ತೋರಿಸುತ್ತೆ. ಸೊ ನೀವು ಅಮೌಂಟ್ನ ಡೆಪಾಸಿಟ್ ಮಾಡಬೇಕು ಅಂತಂದರೆ ಇಲ್ಲಿ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮಾಡ್ಬೋದು. ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಇಲ್ಲಿ ಮಧ್ಯದಲ್ಲಿ ಗಿಫ್ಟದೊಂದು ಸಿಂಬಲ್ ಇದೆ. ಇದೇನಪ್ಪ ಅಂತಂದರೆ ರೆಫರ್ ಆ್ಯಂಡ್ ಅರ್ನ್ ಅಂತ ಅಂದ್ಬಿಟ್ಟು. ಸೊ ನಾನು ಅವಾಗಲೇ ಹೇಳಿದೆ ರೆಫರ್ ಆ್ಯಂಡ್ ಅರ್ನ್ ಫ್ರೀ ಬಿಟ್ ಕಾಯಿನ್ಸ್ ಅಂತ ಇದೆ. ಅರ್ನ್ 50 ರೂಪೀಸ್ ವರ್ತ್ ಆಫ್ ಫ್ರೀ ಬಿಟ್ ಕಾಯಿನ್ಸ್ ಬೈ ಇನ್ವೈಟಿಂಗ್ ಯುವರ್ ಫ್ರೆಂಡ್ಸ್ ಟು ಜಾಯಿನ್ ದ ಕಾಯಿನ್ಸ್ವಿಚ್ ಕುಬೇರ್ ಅಂತಂದರೆ ನೀವು ಯಾರನ್ನಾದರೂ ರೆಫರ್ ಮಾಡ್ತು ಅಂತಂದರೆ ನಿಮಗೆ 50 ರೂಪಾಯಿ ವರ್ತ್ ಆಗುವಂಥ ಒಂದು ಬಿಟ್ ಕಾಯಿನ್ನ ಅವರು ನಿಮಗೆ ಫ್ರೀಯಾಗಿ ಕೊಡ್ತಾರೆ. ನೀವು ರೆಫರ್ ಮಾಡಬೇಕು ಅಂತಂದರೆ ಇಲ್ಲಿ ಇನ್ವೈಟ್ ಆನ್ ವಾಟ್ಸಪ್ ಅಥವಾ ಇನ್ವೈಟ್ ಆನ್ ಕಾಂಟ್ಯಾಕ್ಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಲಿಂಕ್ ಕಾಪಿ ಆಗುತ್ತೆ. ಸೊ ಅದನ್ನು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ನೀವು ಶೇರ್ ಮಾಡಿ. ಸೊ ಶೇರ್ ಮಾಡಿದ್ಮೇಲೆ ನೀವು ಆ ಒಂದು ಲಿಂಕಿಂದ ಯಾರಾದರೂ ಇನ್ಸ್ಟಾಲ್ ಮಾಡ್ಕೊಳ್ತು ಅಂತಂದರೆ ನಿಮಗೆ 50 ರೂಪೀಸ್ ವರ್ತ್ ಆಗುವಂಥ ಒಂದು ಫ್ರೀ ಬಿಟ್ ಕಾಯಿನ್ ನಿಮಗೆ ಸಿಗುತ್ತೆ. ಓಕೆ, ಸೊ ಈ ಥರ ನೀವು ಇನ್ವೈಟ್ ಮಾಡು ಕೂಡ ಇದರಲ್ಲಿ ನೀವು ಬಿಟ್ ಕಾಯಿನ್ಸ್ಗಳನ್ನ ನೀವು ಆರಾಮಾಗಿ ಪಡ್ಕೋಬೋದು. ಇನ್ನು ಮಾರ್ಕೆಟ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಸೊ ಇಲ್ಲಿ ಯಾವ್ಯಾವ ಕ್ರಿಪ್ಟೋ ಕರೆನ್ಸಿಗಳಿದೆ ಅವೆಲ್ಲ ನಿಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ಎಷ್ಟು ಮೇಲೆ ಹೋಗ್ತದೆ, ಎಷ್ಟು ಕೆಳಗೆ ಬರ್ತಾ ಇದೆ, ಡೌನಲ್ಲಿದೆಯಾ, ಅಪ್ಪಲ್ಲಿದೆಯಾ ಅಂತೆಲ್ಲ ನಿಮಗೆ ಇಲ್ಲಿ ಗ್ರಾಫು ತೋರಿಸ್ತಾ ಇದೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಯಾವುದೆಲ್ಲ ಇದೆ ಅಂತ. ಓಕೆ, ಸೊ ಅದು ಮಾರ್ಕೆಟಿಂದ ನೀವು ಪ್ರೊಫೈಲ್ಗೆ ಹೋಯ್ತು ಅಂತಂದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಮೊದಲನೇದು ಯೂಸರ್ ವೆರಿಫಿಕೇಷನ್ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಯುವರ್ KYC ಟು ಬೈ ಸೆಲ್ ಆ್ಯಂಡ್ ವಿತ್ಡ್ರಾ ಅಂತ ಕಳಿಸಿದ್ದಾರೆ. ಅಂತಂದರೆ ನೀವು ವೆರಿಫಿಕೇಷನ್ನ ನೀವು ಮಾಡಬೇಕು. ಅದಾದಮೇಲೆ ನೀವು ಬಿಟ್ ಕಾಯಿನ್ಸ್ಗಳನ್ನ ನೀವು ಪರ್ಚೇಸು ಮತ್ತು ಸೆಲ್ ಎಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ಥರ ನೀವು ಬ್ಯಾಂಕ್ ಡೀಟೇಲ್ಸ್ನ ನೀವು ಇದ್ರ ಮೇಲೆ ಕ್ಲಿಕ್ನ ಮಾಡ್ಬಿಟ್ಟು ಹಾಕಬೇಕು. ಸೊ ಇದೆಲ್ಲ ನಿಮಗೆ ಇಲ್ಲಿ ಕೆಲವೊಂದಷ್ಟು ಫೀಚರ್ಸ್ಗಳನ್ನ ಕೊಟ್ಟಿದ್ದಾರೆ. ಇವಾಗ ನಾವು ವೆರಿಫಿಕೇಷನ್ ಫಸ್ಟು ಮಾಡೋಣ ಅಕೌಂಟ್ನ ಕ್ರಿಯೇಟ್ ಮಾಡೋದಕ್ಕೆ. ಸೊ ಅದಾದಮೇಲೆ ಮಿಕ್ಕಿದೆಲ್ಲ ನೆಕ್ಸ್ಟು ನೋಡೋಣ. ಸೊ ಇವಾಗ ನಾನು ಯೂಸರ್ ವೆರಿಫಿಕೇಷನ್
ವೆರಿಫಿಕೇಷನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ 0% ಇದೆ ನೋಡಿ, ಇದನ್ನು ನಾವು 100% ಮಾಡಬೇಕು. ಸೊ ಮೊದಲನೇದು ಬೇಸಿಕ್ ವೆರಿಫಿಕೇಷನ್ ಅಂತ ಅಂದ್ಬಿಟ್ಟು, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೊದಲನೇ ಬಾಕ್ಸಲ್ಲಿ ಪ್ಯಾನ್ ನಂಬರ್ ಕೇಳುತ್ತೆ. ನಿಮ್ಮೊಂದು ಪ್ಯಾನ್ ಕಾರ್ಡಲ್ಲಿ ನಂಬರ್ ಏನಿದೆ ಅದನ್ನು ನೀವು ಇಲ್ಲಿ ಹಾಕಬೇಕು. ಅದೇ ಥರ ಇಲ್ಲಿ ಫುಲ್ ನೇಮ್ನ ಕೇಳುತ್ತೆ. ಸೊ ನಿಮ್ಮ ಒಂದು ಪ್ಯಾನ್ ಕಾರ್ಡಲ್ಲಿ ಏನು ನೇಮ್ ಏನಿದೆ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಅದೇ ಥರ ಡೇಟ್ ಆಫ್ ಬರ್ತ್ ಅಷ್ಟೇ. ಸೊ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಹಾಕಬೇಕು. ಅದಾದಮೇಲೆ ಒಂದು ಇಮೇಲ್ನ ಹಾಕಬೇಕು. ಸೊ ನೀವು ಇಮೇಲ್ ಹಾಕಿ ವೆರಿಫೈ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಒಂದು OTP ರಿಸೀವ್ ಆಗುತ್ತೆ ನಿಮ್ಮ ಒಂದು ಇಮೇಲ್ಗೆ. ಆ ಒಂದು OTPನ ನೀವು ಇಲ್ಲಿ ಹಾಕ್ಬಿಟ್ಟು ನೀವು ವೆರಿಫೈ ಮಾಡ್ತು ಅಂತಂದರೆ ಬೇಸಿಕ್ ವೆರಿಫಿಕೇಷನ್ ಏನಿದೆ ಅದು ಟಿಕ್ ಮಾರ್ಕ್ ಆಗುತ್ತೆ. ಸೊ ಇವಾಗ ನಾನು ಇದನ್ನು ಫಸ್ಟು ಕಂಪ್ಲೀಟ್ ಮಾಡ್ತೀನಿ, ಅದಾದಮೇಲೆ ನಾನು ನಿಮಗೆ ಸಿಗ್ತೀನಿ. ಬೇಸಿಕ್ ವೆರಿಫಿಕೇಷನ್ ಇವಾಗ ಸಕ್ಸಸ್ ಆಗಿದೆ. ನನಗೆ ಮೆಸೇಜು ಕೂಡ ಬಂತು ಕುಬೇರ್ ಅವರ ಕಡೆಯಿಂದ, ಅಂದರೆ ಕಾಯಿನ್ಸ್ವಿಚ್ ಕುಬೇರ್ ಕಡೆಯಿಂದ. ಸೊ ಇವಾಗ ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು 34% ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಪ್ಯಾನ್ ಕಾರ್ಡ್ ವೆರಿಫಿಕೇಷನ್ನ ನಾವು ಮಾಡಬೇಕು. ಸೊ ಇದಕ್ಕೆ ಒಂದು 45 ಸೆಕೆಂಡ್ ತಗೊಳುತ್ತಷ್ಟೇ. ಜಸ್ಟ್ ಏನಿಲ್ಲ, ನಿಮ್ಮೊಂದು ಪ್ಯಾನ್ ಕಾರ್ಡ್ ಫೋಟೋನ ನೀವು ತಗೋಬೇಕು, ಫ್ರಂಟ್ ಟು ಬ್ಯಾಕನ್ನು. ಸೊ ಆ ಒಂದು ಫೋಟೋನ ನೀವು ಇದರಲ್ಲಿ ಅಪ್ಲೋಡ್ ಮಾಡಬೇಕಷ್ಟೇ. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಈ ಥರ ಒಂದು ಫೋಟೋನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾನು ಕಂಟಿನ್ಯೂ ಮೇಲೆ ನಾನು ಕ್ಲಿಕ್ನ ಮಾಡಿಬಿಟ್ಟು ಈಗ ನಾನು ಆ ಒಂದು ಫೋಟೋನ ತೆಗೆದು ಗ್ಯಾಲರಿಯಿಂದ ಅಪ್ಲೋಡ್ ಮಾಡ್ತೀನಿ. ಓಕೆ ಗೈಸ್, ಇಲ್ಲಿ ಫೋಟೋನ ತೆಗಿಯೋದಕ್ಕೆ ಮಾತ್ರ ಇವರು ಅವಕಾಶನ ಕೊಟ್ಟಿದ್ದಾರೆ. ಲೈವ್ ಆಗಿ ನಾವು ಫೋಟೋ ತೆಗಿಬೇಕಂತೆ. ಗ್ಯಾಲರಿಯಿಂದ ನಮ್ಗೆ ಅಪ್ಲೋಡ್ ಮಾಡೋದಕ್ಕೆ ಯಾವುದೇ ರೀತಿ ಇಲ್ಲಿ ಫೀಚರ್ನ ಕೊಟ್ಟಿಲ್ಲ, ನೀವು ನೋಡ್ತಾ ಇದ್ದೀರಾ. ಸೊ ಅದರಿಂದ ಇವಾಗ ನಾನು ಡೈರೆಕ್ಟಾಗಿ ಫೋಟೋನೇ ತೆಗೆದುಬಿಟ್ಟು ಇವಾಗ ಅಪ್ಲೋಡ್ ಮಾಡ್ತೀನಿ. ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇದಕ್ಕೆ ನಮಗೆ 2 to 5 ಮಿನಿಟ್ಸ್ ತಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅವರು ತಗೊಳ್ಳಿ. ನೆಕ್ಸ್ಟು ಇವಾಗ ನಾವು ಐಡೆಂಟಿಟಿ ಕಾರ್ಡ್ ವೆರಿಫಿಕೇಷನ್ ಏನಿದೆ ಇದನ್ನು ನಾವು ಮಾಡೋಣ. ಇದರಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ: ಆಧಾರ್ ಕಾರ್ಡು, ಪಾಸ್ಪೋರ್ಟ್, ವೋಟರ್ ID. ಸೊ ನೀವು ಯಾವುದನ್ನು ಬೇಕಾದ್ರೂ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಆಧಾರ್ ಕಾರ್ಡ್ನೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ನ ಮಾಡಿದಾಗ ಸೇಮ್ ನಿಮಗೆ ಫೋಟೋನ ಅಪ್ಲೋಡ್ ಮಾಡೋದಕ್ಕೆ ಹೇಳ್ತಾರೆ ಈ ಥರ. ಸೊ ನೀವು ಇದರಲ್ಲೂ ಕೂಡ ಅಷ್ಟೇ ಫೋಟೋನ ನೀವು ಕ್ಲಿಕ್ ಮಾಡಬೇಕು, ಈ ಥರ ಓಪನ್ ಆಗುತ್ತೆ. ಸೊ ಫಸ್ಟು ಫ್ರಂಟ್ ಫೋಟೋ ಅಪ್ಲೋಡ್ ಮಾಡಬೇಕು, ಅದಾದಮೇಲೆ ಬ್ಯಾಕ್ ಸೈಡ್ ಫೋಟೋ ಅಪ್ಲೋಡ್ ಮಾಡಬೇಕು. ಇಲ್ಲಿಗೆ ತೋರಿಸಿದೆ ನೋಡಿ, ಫ್ರಂಟ್ ಟು ಬ್ಯಾಕ್ ಅಂತ ಅಂದ್ಬಿಟ್ಟು. ಸೊ ಫಸ್ಟು ಫ್ರಂಟ್ ಆದಮೇಲೆ ಬ್ಯಾಕ್ ತೋರಿಸುತ್ತಾರೆ. ಸೊ ಇವಾಗ ನಾನು ಫ್ರಂಟ್ ಫೋಟೋ ತಗೊಳ್ತೀನಿ, ಅದಾದಮೇಲೆ ಬ್ಯಾಕ್ ಫೋಟೋ ತೆಗೆದು ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಎರಡನ್ನೂ ಕೂಡ ಫ್ರಂಟ್ ಟು ಬ್ಯಾಕ್ ಎರಡನ್ನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಒಂದು ಸೆಲ್ಫಿ ಕೇಳ್ತಾರೆ, ಆಯಿತಾ. ಸೊ ಇಲ್ಲಿ ಫೇಸ್ ಫಾರ್ವರ್ಡ್ ಆ್ಯಂಡ್ ಮೇಕ್ ಶೋರ್ ಯುವರ್ ಐಸ್ ಆರ್ ಕ್ಲಿಯರ್ಲಿ ವಿಸಿಬಲ್, ರಿಮೂವ್ ಯುವರ್ ಗ್ಲಾಸ್ ಇಫ್ ನೆಸೆಸರಿ ಅಂತ ಹೇಳಿದ್ದಾರೆ. ಅಂತಂದರೆ ನೀವೇನಾದ್ರು ಗ್ಲಾಸ್ ಗೀಸ್ ಹಾಕೊಂಡಿದ್ರೆ ಸೊ ಅದನ್ನು ರಿಮೂವ್ ಮಾಡಿಬಿಟ್ಟು ಒಂದು ಸೆಲ್ಫಿನ ಅಪ್ಲೋಡ್ ಮಾಡಬೇಕು. ಇವಾಗ ನಾನು ಟೇಕ್ ಸೆಲ್ಫಿ ಅಂತ ಅಂದ್ಬಿಟ್ಟು ಒಂದು ಫೋಟೋನ ಇವಾಗ ನಾನು ತಗೊಳ್ತೀನಿ. ಸೊ ಅದನ್ನು ಕೂಡ ಇವಾಗ ಅಪ್ಲೋಡ್ ಮಾಡ್ತೀನಿ. ಓಕೆ ಗೈಸ್, ಇವಾಗ ನೀವು ನೋಡ್ತಾ ಇದ್ದೀರಾ, ಇದು 100% ಕಂಪ್ಲೀಟ್ ಆಗಿದೆ ಮೂರೂ ಕೂಡ. ಸೊ ಈ ಮೂರೂ ಕೂಡ ಆಗೋದಕ್ಕೆ ನನಗೆ ಸ್ವಲ್ಪ ಟೈಮ್ ತಗೊಳ್ತು. ಯಾಕೆ ಅಂತಂದರೆ ಈ ಮೂರನೇದು ಸ್ವಲ್ಪ ಕೈ ಕೊಟ್ಬಿಡ್ತು ನನಗೆ, ಐಡೆಂಟಿಟಿ ಕಾರ್ಡ್ ವೆರಿಫಿಕೇಷನ್ ಅಂತ ಅಂದ್ಬಿಟ್ಟು. ಸ್ವಲ್ಪ ಏನೋ ಆಧಾರ್ ಕಾರ್ಡ್ ಏನೋ ಪ್ರಾಬ್ಲಮ್ ಆಗಿದೆ. ಸೊ ಆದ್ದರಿಂದ ನಾಟ್ ಕಂಪ್ಲೀಟೆಡ್ ಅಂತ ಬಂದುಬಿಡ್ತು. ನೈಟು ಫುಲ್ಲು ಮಿಡ್ ನೈಟಲ್ಲಿ ವೀಡಿಯೋ ಮಾಡಿದ್ದು. ಬಟ್ ಅದಾದಮೇಲೆ ಬೆಳಗ್ಗೆ ಅದು ಏನಾಯಿತೋ ಗೊತ್ತಿಲ್ಲ. ಸೊ ತಗೊಂಡಿದೆ ಅದು ಆಟೋಮೆಟಿಕಲಿ, ಆಯಿತಾ. ಸೊ ಫೈನಲ್ ಇವಾಗ ಬೆಳಗ್ಗೆ ಮತ್ತೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ 6:46. ಸೊ ಫೈನಲ್ ಇವಾಗ ಇದಿಷ್ಟು ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟು ನಾವೇನು ಮಾಡಬೇಕು ಅಂತ ಹೇಳ್ತೀನಿ. ನೆಕ್ಸ್ಟು ನೀವು ಬ್ಯಾಂಕ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅಂತಿದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಯಾಕೆ ಅಂತಂದರೆ ನೀವು ಇವಾಗ ಡೆಪಾಸಿಟ್ ಮಾಡೋದಕ್ಕೆ ಕ್ಯಾಶನ್ನ ಹಾಕಲೇಬೇಕಲ್ವ. ಸೊ ಅದರಿಂದ ನೀವು ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಲೇಬೇಕು. ಸೊ ಆ್ಯಂಡ್ ಮಾಡಿರುವಂಥ ದುಡ್ಡನ್ನು ನೀವು ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು. ಸೊ ಇವಾಗ ಯಾವ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕ್ತೀರಾ ಆ ಒಂದು ಅಕೌಂಟಿಂದನೇ ದುಡ್ಡು ತಗೊಳ್ಳೋದು ಮತ್ತು ಕ್ರೆಡಿಟ್ ಮಾಡೋದೆಲ್ಲ ಇರುತ್ತೆ. ಸೊ ಇವಾಗ ಫಸ್ಟು ನೀವು ಅಕೌಂಟ್ ನಂಬರು ಮತ್ತು ಕನ್ಫರ್ಮ್ ಅಕೌಂಟ್ ನಂಬರ್ ಏನಿದೆ ಸೊ ಅದನ್ನು ಮತ್ತೆ ನೀವು ಟೈಪ್ ಮಾಡಿಬಿಟ್ಟು ರೀಟೈಪ್ ಮಾಡಿಬಿಟ್ಟು ಮತ್ತು IFSC ಕೋಡ್ ಹಾಕ್ಬಿಟ್ಟು ಅಕೌಂಟ್ ಟೈಪು ಸೇವಿಂಗ್ಸಾ ಕರೆಂಟ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ಇಲ್ಲಿ ಮೇಲೆ ಏನು ಕೊಟ್ಟಿದ್ದಾರೆ ಅಂತಂದರೆ, ಸೊ ನೀವು ಯಾರ ಹೆಸರಲ್ಲಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೀರಾ, KYC ಮಾಡಿದ್ದೀರೋ ಅವ್ರ ಅಕೌಂಟ್ನ ನೀವು ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ಅಷ್ಟೇ. ಸೊ ಇವಾಗ ನಾನು ಇದನ್ನೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಸಬ್ಮಿಟ್ ಮಾಡ್ತೀನಿ. ಓಕೆ ಗೈಸ್, ಇವಾಗ ನಾನು ನಿಮಗೆ ಅಮೌಂಟನ್ನು ಡೆಪಾಸಿಟ್ ಮಾಡೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಡೆಪಾಸಿಟ್ ಅಂತಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಕ್ಲಿಕ್ನ ಮಾಡಿಬಿಟ್ಟು ನೀವು ಎಷ್ಟನ್ನು ಡೆಪಾಸಿಟ್ ಮಾಡಬೇಕು ಅಂತ ಇದ್ದೀರಾ ಆ ಒಂದು ಅಮೌಂಟ್ನ ಎಂಟರ್ ಮಾಡಬೇಕು. ಸೊ ಇವಾಗ ಮಿನಿಮಮ್ ನೀವು 100 ರೂಪೀಸ್ ಎಂಟರ್ ಮಾಡಲೇಬೇಕು, ಅದಕ್ಕಿಂತ ನೀವು ಕಮ್ಮಿಗೆ ನೀವು ಮಾಡೋಂಗಿಲ್ಲ. ಸೊ 100 ರೂಪೀಸ್ ಅಂತ ಹಾಕ್ಬಿಟ್ಟು ಜಸ್ಟ್ ಇಲ್ಲಿ ಡೆಪಾಸಿಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನೀವು ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಟ್ರಾನ್ಸ್ಫರ್ ಮುಖಾಂತರನೋ ಅಥವಾ UPI ಮುಖಾಂತರನೋ ನೀವು ದುಡ್ಡನ್ನು ನೀವು ಡೆಪಾಸಿಟ್ ಮಾಡ್ಬೋದು ಕಾಯಿನ್ಸ್ವಿಚ್ ಕುಬೇರ್ ಆ್ಯಪ್ ವ್ಯಾಲೆಟ್ಗೆ. ಓಕೆ, ಸೊ ಸದ್ಯಕ್ಕೆ ಇವಾಗ ಈ ಒಂದು ಫೀಚರ್ ಏನಿದೆ ಡೆಪಾಸಿಟ್ ಮಾಡುವಂಥ ಫೀಚರ್ನ ಏನೋ ಸ್ವಲ್ಪ ಕಾರಣಾಂತರದಿಂದ ಸೊ ಅದನ್ನು ಸದ್ಯಕ್ಕೆ ಇವಾಗ ಡಿಸೇಬಲ್ ಮಾಡಿದ್ದಾರೆ, ಟೆಂಪ್ರರಿ ಡಿಸೇಬಲ್ ಮಾಡಿದ್ದಾರೆ. ಸೊ ಇವಾಗ ಬ್ಯಾಂಕ್ ಟ್ರಾನ್ಸ್ಫರ್ UPI ಎರಡೂ ಕೂಡ ಡಿಸೇಬಲ್ ಆಗಿದೆ, ನೀವು ಇಲ್ಲಿ ನೋಡ್ಬೋದು. ನಾನು ಇದ್ರ ಒಂದು ಪ್ರಾಬ್ಲಮಲ್ಲೇ ನಾನು ಕೂಡ ಅವ್ರಿಗೆ ಇದು ಮಾಡಿದೆ ಅಂತಂದರೆ ಚಾಟ್ ಮಾಡಿದೆ, ಏನಕ್ಕೆ ನನಗೆ ಡೆಪಾಸಿಟ್ ಮಾಡೋಕ್ಕಾಗ್ತಿಲ್ಲ ಅಂತಂದ್ಬಿಟ್ಟು ಚಾಟ್ ಮಾಡಿದೆ. ಬೇಕಾದರೆ ನಾನು ನಿಮಗೆ ತೋರಿಸ್ತೀನಿ ರೀ. ಓಕೆ,
ಸೊ ನೀವಿಲ್ಲಿ ನೋಡ್ಬೋದು ನಾನು ಚಾಟ್ ಮಾಡಿದ್ದೀನಿ, ಈ ಥರ ಬರ್ತಾ ಇದೆ, ಡಿಸೇಬಲ್ ಆಗಿದೆ, ದುಡ್ಡನ್ನು ನಾವು ಡೆಪಾಸಿಟ್ ಮಾಡೋಕ್ಕಾಗ್ತಾಯಿಲ್ಲ ಅಂತ. ಸೊ ಅದಕ್ಕೆ ಅವರು ಒಂದು ಲಿಂಕನ್ನು ಕೊಟ್ಟರು. ಇವಾಗ ಸದ್ಯಕ್ಕೆ ನಾವು ಇದನ್ನು ಗ್ಲೋಬಲಿ ನಾವು ಡಿಸೇಬಲ್ ಮಾಡಿದ್ದೀವಿ ಅಂತ, ಏನೋ ಟೆಂಪ್ರರಿ ಡಿಸೇಬಲ್ ಮಾಡಿದಾರಂತೆ. ಸೊ ನೀವು ದುಡ್ಡನ್ನು ಆ್ಯಡ್ ಮಾಡೋದಕ್ಕಾಗಲ್ಲ ಇವಾಗ ಸದ್ಯಕ್ಕೆ, ಡೆಪಾಸಿಟ್ ಮಾಡೋಕ್ಕಾಗಲ್ಲ. ಸೊ ಆದ್ದರಿಂದ ನೀವೇನು ತಲೆ ಕೆಡಿಸ್ಕೋಬೇಡಿ, ಇದು ಅವಾಗವಾಗ ಏನಾದರೂ ಒಂದು ತೊಂದರೆ ಆದಾಗ ಈ ಥರ ಮಾಡ್ತಾ ಇರ್ತಾರೆ ಅವರು. ಸೊ ಇವಾಗ ನಿಮಗೆ ಡೆಪಾಸಿಟ್ ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಅದು ಓಪನ್ ಆದಮೇಲೆ ಕೂಡ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ನೀವು ದುಡ್ಡನ್ನೆಲ್ಲ ಡೆಪಾಸಿಟ್ ಮಾಡಿದ್ಮೇಲೆ ನೀವು ಬೈ ಬಿಟ್ಕಾಯಿನ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ನೀವು ಇಲ್ಲಿ ಅಮೌಂಟನ್ನು ಆ್ಯಡ್ ಮಾಡಬೇಕು. ಸೊ ಒಂದಷ್ಟು ಅಮೌಂಟನ್ನು ನೀವು ಆ್ಯಡ್ ಮಾಡ್ತೀರಾ ಅಂತಂದರೆ ನಿಮಗೆ ಎಷ್ಟು ಪರ್ಸೆಂಟ್ ನಿಮಗೆ ಬಿಟ್ಕಾಯಿನ್ ಸಿಗುತ್ತೆ ಅನ್ನೋದನ್ನು ಅವರು ತೋರಿಸ್ತಾರೆ. ಸೊ ಇದೆಲ್ಲ ನಾನು ದುಡ್ಡು ಆ್ಯಡ್ ಮಾಡಿದ್ಮೇಲೆ ನಾನು ನಿಮಗೆ ತೋರಿಸೋದಕ್ಕೆ ಸಾಧ್ಯ. ಸೊ ಅಲ್ಲಿ ತನಕ ತೋರಿಸೋದಕ್ಕೆ ಸಾಧ್ಯ ಇಲ್ಲ. ನಾನು ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲೇ ತೋರಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ಇದು ನೋಡಿದ್ರೆ ಅವ್ರೇನೋ ಡೆಪಾಸಿಟ್ ಮಾಡೋದೆಲ್ಲ ಡಿಸೇಬಲ್ ಮಾಡಿದ್ದಾರೆ ಗ್ಲೋಬಲಿ. ಸೊ ಅದರಿಂದ ಇವಾಗ ನಾನು ಬಿಟ್ಕಾಯಿನ್ನ ಬೈ ಸೆಲ್ ಇವೆಲ್ಲ ಮಾಡೋದು ನಾನು ನಿಮಗೆ ತೋರ್ಸೋಕ್ಕಾಗ್ತಾಯಿಲ್ಲ. ಸೊ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸದ್ಯಕ್ಕೆ ನೀವು ಇನ್ಸ್ಟಾಲ್ ಮಾಡಿಕೊಂಡು ನೀವೆಲ್ಲ ವೆರಿಫೈ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಇದು ಕೂಡ ಬರುತ್ತೆ. ಅದಾದಮೇಲೆ ಬೈ ಸೆಲ್ಲೆಲ್ಲ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.